ಎಲ್ಲರಿಗೂ ನಮಸ್ಕಾರ. ಏನು ಸುಮಾರು ದಿನಗಳಿಂದ ಸಫಾರಿ ಬಂದ್ ಮಾಡಿದ ಮೇಲೆ ಸರ್ಕಾರ ಯಾವುದೇ ಪ್ರಾಣಿಗಳು ಮಾನವನ ಮೇಲೆ ದಾಳಿ ಮಾಡಿಲ್ಲ ಮತ್ತು ಊರ ಕಡೆಯೂ ಬಂದಿಲ್ಲ. ಯಾಕಂದರೆ ಕಾಕತಾಳೀಯೋ ಸೈಂಟಿಫಿಕ್ ಏನೋ ಸ್ವಸಂದ ಚೆಂದಾಗಿ ಒಳ್ಳೆ ಅವು ಕಾಡೊಳಗಡೆ ಅದ್ರ ಪಾಡ್ಗೆ ಅವು ಆಟ ಆಡ್ತವೆ ನ್ಯಾಚುರಲ್ ಆಗಿ. ಹಾಗಾಗಿ ಏನು ಕೆಲವೇ ಜನ ದೊಡ್ಡ ದೊಡ್ಡ ಕುಳ ಏನು ಇಲ್ಲೀಗಲ್ ರೆಸಾರ್ಟ್ ಮಾಡ್ಕೊಂಡು ನಮ್ಮ ರೆಸಾರ್ಟ್ಗೆ ದುಡ್ಡಿಲ್ಲ, ಸಫಾರಿಯಿಂದ ಎಷ್ಟು ಲಾಭ ಬರ್ತಾಯಿತ್ತು, ಈಗ ನಿಂತೋಗಿದೆ, ಅಷ್ಟು ಲಾಭ ಬಂತು, ಇಷ್ಟು ಲಾಭ ಬಂತು ಅಂತ ಹೇಳ್ತಾ ಸಫಾರಿನ ಮಾಡಬೇಕು ಅಂತ ಮಿನಿಸ್ಟ್ರಿ ಮೇಲೆ ಒತ್ತಡ ಆಗ್ತಾಯಿದ್ದಾರೆ. ನೆನ್ನೆನೂ ಸಹ ನಾವು ಬಜೆಟ್ ಮೀಟ್ಲಿ ಯಾವುದೇ ಕಾರಣಕ್ಕೂ ಸಫಾರಿ ಬೇಡ ಅಂತ ಹೇಳಿದ್ದೀವಿ. ಹಾಗಾಗಿ ಏನಾದರೂ ನೀವು ಸಫಾರಿನ ಪ್ರಾರಂಭ ಮಾಡಿದ್ರೆ ರೈತರೊಂದಿಗೆ ಚೆಲ್ಲಾಟ ಆಡ್ತಾರೆ ಅಂತ ನಾವು ಈ ಕೂಡಲೇ ರಸ್ತೆಗಿಳಿಬೇಕಾಗುತ್ತೆ, ಎಲ್ಲನೂ ಬಂದ್ ಮಾಡಬೇಕಾಗುತ್ತೆ. ಮಿನಿಸ್ಟ್ರೇ, ಸಚಿವರೇ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ರೆಸಾರ್ಟ್ಗಳು ಹೆಚ್ಚೋ, ಅವರು ಹೆಚ್ಚೋ, ನಾವೆಚ್ಚೋ, ರೈತರು ಹೆಚ್ಚೋ, ಅವೆಚ್ಚೋ. ಹಾಗಾಗಿ ಅವರಿಗೆ ದುಡ್ಡಲ್ಲಿ ಆಟ ಆಡ್ತಾರೆ. ನಾವು ಜೂನ್ 1 ಆಟ ಆಡಿದ್ರೆ ಆಟ ಆಡಿ ನೋಡ್ತೀವಿ ಇಲ್ಲಿ ಯಾರು ಹೆಚ್ಚು ಅಂತ ನಾವು ತೋರಿಸ್ತಾ ಇದ್ದೀವಿ. ಇಡೀ HD ಕೋಟೆ, ಸರಗೂರು, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಕೊಡಗು ಇಷ್ಟು ಜನ ನಾವು MLAಗಳು MP ಗಳನ್ನು ಎಚ್ಚರಿಸ್ತಾ ಇದ್ದೀವಿ. ಏನಾದ್ರು ಅವರು ದುಡ್ಡಿಗೆ, ಅವ್ರ ಎಂಜಲ್ ಕಾಸಿಗೆ ನೀವು ಕೈ ಒಡ್ಡಿ, ಅವರ ಎಂಜಲ್ ಕಾಸು ತಿನ್ನೋ ಬದಲು ನೀವು ಅಲ್ಲಿ ಮನುಷ್ಯನ ಪ್ರಾಣ ಹಾನಿಯಾಗ್ತಾ ಇದೆ. ಹಾಗಾಗಿ ಸಚಿವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವೇನಾದರೂ ಅನ್ನ ತಿಂತಿದ್ರೆ, ರೈತರ ಅನ್ನ ತಿಂತೀರಾ, ರೆಸಾರ್ಟ್ ಮಾಲೀಕರ ದುಡ್ಡು ತಿಂತೀರಾ ಅನ್ನೋ ನಿರ್ಣಯ ಆಗುತ್ತೆ. ನೀವು ಗೊತ್ತಾಗುತ್ತೆ ನಿಮಗೀಗ. ಯಾವುದೇ ಕಾರಣಕ್ಕೂ ನಿಮಗೆ ಸಫಾರಿ ಮಾಡೋಕ್ಕೆ ಬಿಡಲ್ಲ. ಅದು ಏನೇ ಆದರೂ ನಾವು ಚಾಲೆಂಜ್ ತಗೋತಾ ಇದ್ದೀವಿ. ಹೀಗಾಗಿ ಏನು ನೀವು ಹೇಳ್ತದೆ 10% ಕಾಡಲ್ಲಿ ಇವತ್ತು ಹುಲಿಗಳಿಗೆ ಆ ಕಾಡು ಸಾಕಾಗ್ತಾ ಇಲ್ಲ, ಆ ಟೆರಿಟರಿ ಸಾಕಾಗ್ತಾ ಇಲ್ಲ. ಹಾಗಾಗಿ ಅವು ಹೊರಗಡೆ ಅಲ್ಲಿ ನೀವು 10% ಏನು ಯೂಸ್ ಮಾಡ್ತೀರಾ, ಅವು ಚೆನ್ನಾಗಿ ಸ್ವಚ್ಛಂದವಾಗಿ ಆಟಾಡೋಕ್ಕೆ ಬಿಡಿ. ಕಾಡನ್ನು ನೀವು ಆಟ ಆಡೋದು ಹಸು, ಕರು, ಕೋಳಿ, ಕೊತ್ತಿ, ಕುರಿ ಒಂದಿಗೆ ಆಟ ಆಡಿ, ಸಿಂಹ, ಹುಲಿ, ಚಿರತೆ ಒಂದಿಗೆಲ್ಲ ಆಟ ಆಡೋದು. ಹಾಗಾಗಿ ಒಳಗಡೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಏನು ನೀವು ಒಳಗೆ ದುಡ್ಡು ಹೊಡೆಯೋಕ್ಕೆ ನೀವೆಲ್ಲರೂ ಅಧಿಕಾರ ಭ್ರಷ್ಟರಿಗೆ ಹೇಳೋದು. ನೀವು ದುಡ್ಡು ತಿನ್ನೋಕ್ಕೆ, ದುಡ್ಡು ಹೊಡೆಯೋಕ್ಕೆ ನೀವು ಕಾಡನ್ನ ಹಾಳು ಮಾಡ್ತಾಯಿದ್ದೀರಾ, ರೈತರನ್ನ ಹಾಳು ಮಾಡ್ತೀರಾ. ನೀವು MNC ಕಂಪ್ನಿಗಳಿಗೆ ಒಪ್ಪಂದ ಮಾಡ್ಕೊಂಡು ಅಲ್ಲಿನ ರೈತರ ಎತ್ತಂಗೆ ಎಲ್ಲ ಮೂಲ ಅಲ್ಲಿನ ರೈತರು ಗುಳೆ ಹೋಗ್ಬೇಕು, ಆ ಜಮೀನ ನೀವು ತಕ್ಕಬೇಕು, ಇವೆಲ್ಲ ಪ್ಲ್ಯಾನ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ 1 ಗುಂಟೆ ಜಮೀನು ಕೊಡಲ್ಲ, ನಿಮ್ಮನ್ನ ಒಳಗೆ ಬಿಡೋಕ್ಕೂ ಬಿಡಲ್ಲ. ಹಾಗಾಗಿ ನಾವು ಒಂದು ಹೇಳ್ತಾ ಇದ್ದೀವಿ ರೈತರ ಪರವಾಗಿ, ಯಾವುದೇ ಕಾರಣಕ್ಕೂ ಈ ಸಫಾರಿ ಮಾಡಿಬಿಡಲ್ಲ. ಈಗ 4 ಗಂಟೆಗೆ 5 ಗಂಟೆಗೆ ಬಿಟ್ಟರೆ ನೀವು ಇವತ್ತೇ ರಸ್ತೆಗಿಳಿತೀವಿ ನಾವು. ಹಾಗಾಗಲಿ ನಿಮ್ಗೇನಾದ್ರು ಅರಣ್ಯ ಸಚಿವರೇ, ಇಷ್ಟು ಜನ ಹಾಳು ಮಾಡಿದಿರ, ಹುಲಿಗಳು ಸಾಯಿಸಿದಿರ, ಮನುಷ್ಯಗಳು ಸಾಯಿಸಿದಿರ, ಇನ್ನು ಎಷ್ಟು ಪ್ರಾಣ ಬೇಕು ನಿಮಗೆ, ಎಷ್ಟು ರೈತರು ಸಾಯಬೇಕು, ಇನ್ನು ನಮ್ಮ ರೈತ ಮಕ್ಕಳು ಎಷ್ಟು ಜನ ಮುಂಡೆರಾಗಬೇಕು, ಹೆಣ್ಮಕ್ಳು ಎಷ್ಟು ಜನ ಆಗಬೇಕು, ರೈತರ ಮಕ್ಕಳೆಲ್ಲ ತಬ್ಲಿಗಳಾಗಬೇಕಾ ನಿಮ್ಮಿಂದಾಗಿ? ಎಷ್ಟು ರೈತ ಮಕ್ಕಳನ್ನ ತಬ್ಲಿ ಮಾಡ್ತೀರಾ ನೀವು ಬಂದು ಉಳ್ಕೊಳ್ಳಿ ಕಾಡಲಿ. ಅರಣ್ಯ ಸಚಿವರೇ, ನೀವು ಬಂದು ಮಾದೇಶನ ಬೆಟ್ಟದ ಕಾಡಲ್ಲಿ ಉಳ್ಕೊಳ್ಳಿ. ನೀವು ಅರಣ್ಯ ಇಲಾಖೆಯವರು ಉಳ್ಕೊಳ್ಳಿ. ಆಟ ಆಡ್ತೀರ ಆಟವ ನೀವು. ಹುಲಿ ನೋಡ್ಬೇಕಾ? ಹುಲಿ ನೀವು ಜೂಗಾಡಿ ನೋಡಿ, ಹುಲಿನ ಚಿರತೆ ನೋಡ್ಬೇಕಾ? ಯಾರ ಅಪ್ಪನ ಮನೆ ಅನ್ನೋದು ನೋಡ್ತೀರ ನೀವು? ಹಾಗಾಗಿ ತಕ್ಷಣ ಯಾವುದೇ ಕಾರಣಕ್ಕೂ ಸಫಾರಿ ಮಾಡೋದು ಬೇಡ ಅಂತ ಒತ್ತಾಯಿಸ್ತೀನಿ ಸಚಿವರೇ.